ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹಿಂದೆ ಎಫ್ಐಆರ್. ಸಿಎಂ ವಿರುದ್ಧ ಹಿಂದೆ ಎಫ್ಐಆರ್ ದಾಖಲಾಗುವಂತ ಸಾಧ್ಯತೆ ಇದೆ. ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ಫಿಕ್ಸ್. ಮೂಡ ಕೇಸ್ನಲ್ಲಿ A1 ಆಗ್ತಾರಾ ಸಿದ್ದರಾಮಯ್ಯ? ಯಾವ್ಯಾವ ಸೆಕ್ಷನ್ಗಳ ಅಡಿ ಸಿದ್ದರಾಮಯ್ಯ ವಿರುದ್ಧ ಕೇಸ್ ಹಾಕ್ತಾರೆ? ಎಫ್ಐಆರ್ ನಲ್ಲಿ ಯಾವ ಸೆಕ್ಷನ್ ಉಲ್ಲೇಖ ಆಗಬಹುದು ಅನ್ನೋ ಪ್ರಶ್ನೆ ಸಹಜವಾಗಿದ್ದೇ ಇದೆ. ಇದೆಲ್ಲದರ ನಡುವೆ ಈಗ ಸಿಎಂ ಸಿದ್ದರಾಮಯ್ಯನವರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಇದೆ. ಎಲ್ಲಿ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಬಂದ್ಬಿಡುತ್ತೇನೋ ಅಂತ ಹೇಳಿ. ಹಾಗಾದ್ರೆ ಯಾವ್ಯಾವ ಸೆಕ್ಷನ್ಗಳ ಅಡಿ ಸಿದ್ದರಾಮಯ್ಯ ವಿರುದ್ಧ ಕೇಸ್ ಹಾಕ್ತಾರೆ? ಎಫ್ಐಆರ್ ನಲ್ಲಿ ಯಾವ ಸೆಕ್ಷನ್ ಉಲ್ಲೇಖ ಆಗಬಹುದು? ಗಮನಿಸ್ತಾ ಹೋಗೋಣ. ಮೊದಲಿಗೆ IPC ಸೆಕ್ಷನ್ 166 ಸರ್ಕಾರಿ ಸೇವೆಯಲ್ಲಿದ್ದು ಕಾನೂನು ಉಲ್ಲಂಘನೆ ಮಾಡಲಾಗಿದೆ. IPC 120B ಕ್ರಿಮಿನಲ್ ಸಂಚು, ಒಳ ಸಂಚು, ಇದಕ್ಕೆ ಜೀವಾವಧಿ ಶಿಕ್ಷೆ ಇರುತ್ತೆ. ಇನ್ನು IPC 406 ನಂಬಿಕೆ ದ್ರೋಹ, 3 ವರ್ಷ ಜೈಲು ಅಥವಾ ದಂಡ. ಇನ್ನು IPC 403 ಸಾರ್ವಜನಿಕ ಆಸ್ತಿಯ ದುರ್ಬಳಕೆ. ಇನ್ನು IPC 13 ಸರ್ಕಾರಿ ನೌಕರನಿಂದ ಅಪರಾಧಿಕ ದುರ್ನಡತೆ. IPC 420 ವಂಚನೆ. IPC 465 ಫೋರ್ಜರಿ. IPC 468 ಫೋರ್ಜರಿ ಮಾಡಿದ್ದಕ್ಕೆ ಶಿಕ್ಷೆಯನ್ನು ನೀಡಲಾಗುತ್ತೆ, ಅದು ಕೂಡ 5 ವರ್ಷ ಜೈಲು ಮತ್ತು ದಂಡ. IPC 9 ಲಂಚ ಸ್ವೀಕಾರ, ವೈಯಕ್ತಿಕ ಪ್ರಭಾವವನ್ನ ಬಳಸಿಕೊಂಡಿದ್ದು. ಇದೆಲ್ಲದರ ಬಗ್ಗೆ ಅಂದ್ರೆ ಯಾವ್ಯಾವ ಸೆಕ್ಷನ್ ಗಳನ್ನ ಇಲ್ಲಿ ಉಲ್ಲೇಖ ಮಾಡ್ತಾರೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. IPC 166 ಸರ್ಕಾರಿ ಸೇವೆಯಲ್ಲಿದ್ದು ಕಾನೂನು ಉಲ್ಲಂಘನೆಯನ್ನ ಮಾಡಿದ್ದಾರೆ. IPC 120B ಕ್ರಿಮಿನಲ್ ಸಂಚು, ಒಳಸಂಚು, ಇದಕ್ಕೆ ಶಿಕ್ಷೆ ಏನ್ ಗೊತ್ತಾ? ಜೀವಾವಧಿ ಶಿಕ್ಷೆ. IPC 406 ನಂಬಿಕೆ ದ್ರೋಹ, 3 ವರ್ಷ ಜೈಲು ಮತ್ತು ದಂಡ. IPC 403 ಸಾರ್ವಜನಿಕ ಆಸ್ತಿಯ ದುರ್ಬಳಕೆ. IPC 13 ಸರ್ಕಾರಿ ನೌಕರನಿಂದ ಅಪರಾಧಿಕ ದುರ್ನಡತೆ. IPC 420 ವಂಚನೆ. IPC 465 ಫೋರ್ಜರಿ. IPC 468 ಫೋರ್ಜರಿ ಮಾಡಿದ್ದಕ್ಕೆ ಶಿಕ್ಷೆ 5 ವರ್ಷ ಜೈಲು ಮತ್ತು ದಂಡ. IPC 9 ಲಂಚ ಸ್ವೀಕಾರ, ವೈಯಕ್ತಿಕ ಪ್ರಭಾವವನ್ನ ಬಳಸಲಾಗಿದೆ ಅಂತ ಹೇಳಿ ಇಲ್ಲಿ ಸೆಕ್ಷನ್ ಗಳನ್ನ ಉಲ್ಲೇಖ ಮಾಡುವಂತ ಸಾಧ್ಯತೆ ಇದೆ. ಅಂದ್ರೆ ಒಟ್ಟಾರೆಯಾಗಿ ಮೈಸೂರು ಲೋಕಾಯುಕ್ತದಲ್ಲಿ FIR ಆಗೋದು ಫಿಕ್ಸ್ ಆಗಿದೆ. ಇವೆಲ್ಲ ಸೆಕ್ಷನ್ ಗಳನ್ನ ಉಲ್ಲೇಖ ಮಾಡಲಾಗುತ್ತೆ. ಸಹಜವಾಗಿ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಹಾಗಾದ್ರೆ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಬಂದ್ಬಿಡುತ್ತಾ ಸಿದ್ದರಾಮಯ್ಯನವರಿಗೆ ಅನ್ನೋ ಪ್ರಶ್ನೆ ಇದ್ದೇ ಇದೆ.